ಒಬ್ಬ ಪೈರೇಟ್ ಕಳ್ಳತನ ಮಾಡಿ ಒಂದು ಪ್ಲಾನೆಟ್ ಅಲ್ಲಿ ಎಷ್ಟು ಚಿನ್ನನ ಬಚ್ಚಿಟ್ಟಿರ್ತಾನೆ ಅಂದ್ರೆ ಆ ಒಂದು ಪ್ಲಾನೆಟ್ ಒಳಗಡೆ ತುಂಬಾನೇ ಚಿನ್ನ ಇರುತ್ತೆ. ಅವಾಗ ನಮ್ ಹೀರೋಗೆ ಒಂದು ದಿನ ಆ ಟ್ರೆಜರ್ ಬಚ್ಚಿಟ್ಟಿರುವಂತ ಮ್ಯಾಪ್ ನಮ್ ಹೀರೋ ಕೈಗೆ ಸಿಕ್ಬಿಡುತ್ತೆ. ಇದರಿಂದ ಆ ಚಿನ್ನನ ತಗೊಂಡ್ರೆ ನನ್ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅನ್ಬಿಟ್ಟು ಆ ಚಿನ್ನನ ತಗೊಂಡ್ಬರೋದಕ್ಕಿಂತ ಹೊರಡ್ತಾನೆ. ಕೊನೆಯಲ್ಲಿ ಏನ್ ನಡೆಯುತ್ತೆ, ನಮ್ಮ ಹೀರೋಗೆ ಆ ಒಂದು ಚಿನ್ನ ಸಿಗುತ್ತೋ ಇಲ್ವಂತ ಇವತ್ತು ನಾವು ಈ ಮೂವಿಲಿ ತಿಳ್ಕೊಳ್ಳೋಣ. ಇದು ತುಂಬಾನೇ ಹಳೆ ಮೂವಿ ಆಗಿರೋದ್ರಿಂದ ಇದ್ರದ್ದು ಆನಿಮೇಷನ್ ಗ್ರಾಫಿಕ್ಸ್ ಏನು ಅಷ್ಟೊಂದು ಸರಿಯಾಗಿಲ್ಲ, ಬಟ್ ಆದ್ರೆ ಇದು ನಿಮ್ಗೆ ಇಷ್ಟ ಆಗುತ್ತೆ. ಅಂದಾಗೆ ಈ ಮೂವಿ ಹೆಸರು ಟ್ರೆಜರ್ ಪ್ಲಾನೆಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ದ ಕ್ರಾಫ್ಟ್ ಆಫ್ ಲೆಗಸಿ ಅನ್ನೋ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲೇ ನಾವು ಸ್ಪೇಸ್ ಶಿಪ್ ಅಲ್ಲಿ ಹೋಗ್ತಿರುವಂತ ಒಂದು ಶಿಪ್ ನ ನೋಡ್ತೀವಿ. ಆದ್ರೆ ಇದು ಬೋಟ್ ಇಂದ ಆಗಿರುತ್ತೆ. ಈ ಒಂದು ಸ್ಪೇಸ್ ಶಿಪ್ ಮೇಲೆ ಪೈರೇಟ್ಸ್ ಗಳು ಅಟ್ಯಾಕ್ ಮಾಡ್ಬಿಟ್ಟು ಅವ್ರ ದೋಣಿಯಲ್ಲಿ ಇದ್ದಂತ ಚಿನ್ನನೆಲ್ಲ ಕದಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇದನ್ನೆಲ್ಲ ಒಂದು ಹುಡುಗ ನೋಡ್ತಾ ಇರ್ತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಇವನು ಓದ್ತಾ ಇರೋದು ಒಂದು ಕತೆ ಅಂತ. ಈ ಹುಡುಗನ ಹೆಸರು ಬಂದ್ಬಿಟ್ಟು ಜಿಮ್ ಅಂತ. ಅವಾಗ ಇವನ್ ತಾಯಿ ಸಾರಾ ಇವನ ಹತ್ರ ಬಂದ್ಬಿಟ್ಟು ನೀನ್ ಇನ್ನೂ ಮಲ್ಕೊಂಡಿಲ್ವಾ ಅಂತ ಹೇಳಿದಾಗ ಇವನು ಕೂಡ ಅವ್ರ ತಾಯಿನ ರಿಕ್ವೆಸ್ಟ್ ಮಾಡ್ಕೋತಾನೆ ಕತೆನ ಇನ್ನು ಕಂಟಿನ್ಯೂ ಮಾಡೋದಕ್ಕೆ. ಹೀಗಾಗಿ ಇವ್ರು ಒಟ್ಟಿಗೆ ಸೇರ್ಕೊಂಡು ಆ ಕತೆನ ಓದಕ್ಕೆ ಶುರು ಮಾಡ್ತಾರೆ. ಓದ್ತಿರ್ಬೇಕಾದ್ರೆ ಇವ್ರಿಗೆ ಗೊತ್ತಾಗುತ್ತೆ ನಥಾನಿಯಲ್ ಫ್ಲಿಂಟ್ ಅನ್ನೋ ಒಬ್ಬ ಪೈರೇಟು ಇದೇ ರೀತಿ ತುಂಬಾ ಶಿಪ್ ಗಳ ಮೇಲೆ ಅಟ್ಯಾಕ್ ನ ಮಾಡಿ ಅಲ್ಲಿರುವಂತ ಚಿನ್ನನೆಲ್ಲ ಕತ್ಕೊಂಡು ಇವನೊಂದು ಸೀಕ್ರೆಟ್ ಆಗಿರೋ ಪ್ಲಾನೆಟ್ ಅಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಆ ಒಂದು ಪ್ಲಾನೆಟ್ ಅಲ್ಲಿ ಎಷ್ಟು ಚಿನ್ನ ಇದೆ ಅಂದ್ರೆ ಇವ್ರುಗಳು ಊಹೆನೂ ಮಾಡೋಕ್ಕಾಗಿರೋದಿಲ್ಲ, ಅಷ್ಟು ಚಿನ್ನ ಇದೆ. ಬಟ್ ಆದ್ರೆ ಆ ಪ್ಲಾನೆಟ್ ನ ಇದುವರೆಗೂ ಯಾರ ಕೈಲೂ ಹೊಡ್ಕೋಕೆ ಆಗಿರಲ್ಲ ಅಂತ ಆ ಒಂದು ಕಥೆಯಲ್ಲಿ ಇರುತ್ತೆ. ಹೀಗಾಗಿ ಸಾರಾನು ಕೂಡ ಇವತ್ತಿಗೆ ಇಷ್ಟು ಸಾಕು, ನೀನು ಮಲ್ಕೊಂಡ್ಬಿಟ್ಟು ಅವನ್ನ ಮಲಗಿಸ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಆದ್ರೆ ಜಿಮ್ಗೆ ಆ ಒಂದು ಕತೆ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ನಾನು ಆ ಚಿನ್ನನ ಹುಡುಕ್ಬೇಕು ಅನ್ನೋ ಒಂದು ಆಸೆಯಿಂದಾನೆ ಇವನು ಬೆಳಿತಾನೆ. ಇಲ್ಲಿಂದ ಸೀನು 11 ವರ್ಷ ಆದ್ಮೇಲೆ ತೋರಿಸ್ತಾರೆ. ಜಿಮ್ಮು ಇವನೇ ಕ್ರಿಯೇಟ್ ಮಾಡಿರುವಂತಹ ಫ್ಲೋಟಿಂಗ್ ಸ್ಕೇಟ್ ಬೋರ್ಡ್ ಮೇಲೆ ಒಂದು ರೈಡ್ ನ ಹೋಗ್ತಾ ಇರ್ತಾನೆ. ಹೋಗ್ತಾ ಇವನು ಹಾಗೆ ಅಡ್ವೆಂಚರ್ ಗೆ ಮಾಡ್ಬೇಕು ಅಂದ್ಬಿಟ್ಟು ಒಂದು ರಿಸ್ಟ್ರಿಕ್ಟೆಡ್ ಏರಿಯಾಗೆ ಹೊರಟೋಗ್ಬಿಡ್ತಾನೆ. ಇವನ ಆಸೆ ಏನಪ್ಪಾ ಅಂದ್ರೆ ಈ ತರ ಅಡ್ವೆಂಚರ್ ಗಳಿಗೆ ಹೋಗ್ಬೇಕು ಅನ್ನೋದೇ ಇವನು ಮೈ ಕೂಡ್ಸ್ಕೊಂಡ್ಬಿಟ್ಟಿರ್ತಾನೆ. ಇವನು ರಿಸ್ಟ್ರಿಕ್ಟೆಡ್ ಏರಿಯಾಗೆ ಹೋಗಿರೋದ್ರಿಂದ ಕೆಲವು ಪೊಲೀಸ್ನವ್ರು ಬಂದ್ಬಿಟ್ಟು ಇವನ್ನ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಇವ್ರ ತಾಯಿ ಹತ್ರ ಕರ್ಕೊಂಡ್ ಬರ್ತಾರೆ. ಇವ್ರ ತಾಯಿ ಒಂದು ಹೋಟೆಲ್ ನ ನಡೆಸ್ತಾ ಇರ್ತಾರೆ. ಇವಾಗ ಜಿಮ್ ನ ಕರ್ಕೊಂಡು ಅವ್ರ ತಾಯಿ ಹತ್ರ ಬಂದ್ಬಿಟ್ಟು ಅವ್ರ ತಾಯಿಗೆ ಕಂಪ್ಲೇಂಟ್ ಮಾಡ್ತಾರೆ. ನೋಡು, ನಿಮ್ ಮಗ ಮತ್ತೆ ಸಿಗಾಕೊಂಡಿದ್ದಾನೆ, ಈ ಸಲ ಬಿಟ್ಟು ಹೋಗ್ತಾ ಇದೀವಿ, ಆದ್ರೆ ನೆಕ್ಸ್ಟ್ ಟೈಮ್ ಏನಾದ್ರೂ ಇವ್ನು ಸಿಗಾಕೊಂಡ್ರೆ ನಾವು ಖಂಡಿತ ಇವನ್ನ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ. ಇದೇನು ಫಸ್ಟ್ ಟೈಮು ನಡೆದಿರೋದಿಲ್ಲ, ಈ ತರ ತುಂಬಾ ಸಲ ಸಿಗಾಕೊಂಡಿರ್ತಾನೆ. ಆದ್ರೆ ಪ್ರತಿ ಸಲ ಇವ್ರ ತಾಯಿ ರಿಕ್ವೆಸ್ಟ್ ಮಾಡ್ಕೊಂಡು ಇವ್ರ ಮಗುನ ಬಿಡಿಸ್ಕೊಂಡಿರ್ತಾಳೆ. ಹೀಗಾಗಿ ಆ ಪೊಲೀಸ್ನವರು ಲಾಸ್ಟ್ ವಾರ್ನಿಂಗ್ ಕೊಟ್ಬಿಟ್ಟು ಆ ಒಂದು ಫ್ಲೋಟಿಂಗ್ ಸ್ಕೇಟ್ ಬೋರ್ಡ್ ಇತ್ತಲ್ಲ ಅದನ್ನು ಕೂಡ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಅವ್ರು ಹೋಗಾದ್ಮೇಲೆ ಸಾರನ್ನು ಕೂಡ ತನ್ನ ಮಗನ್ಗೆ ಬೈತಾಳೆ. ಏನ್ ಮಾಡ್ತಾ ಇದೆಯಾ, ದೊಡ್ಡವನ್ ಹಾಕ್ತಾ ಇದೆಯಾ ನೀನು, ಸ್ವಲ್ಪ ಬುದ್ಧಿ ಕಲ್ತ್ಕೋ, ಎಷ್ಟು ಸಲ ಹೇಳಿದ್ರು ಕೂಡ ಅದೇ ಕೆಲಸ ಮಾಡ್ತೀಯಲ್ಲ ಅಂತ. ಮತ್ತೆ ಹಾಗೆ ಈ ಒಂದು ಹೋಟೆಲ್ ನಡೆಸೋದಕ್ಕೆ ನಾನು ಒಬ್ಳಿಗೆ ಕಷ್ಟ ಆಗ್ತೈತೆ, ನೀನು ಕೂಡ ಸಹಾಯ ಮಾಡಿದ್ರೆ ನನಗೂ ಸ್ವಲ್ಪ ಸಹಾಯ ಸಿಕ್ತಂಗ ಆಗುತ್ತೆ ಅಂತ ಇವನ್ಗೆ ಬುದ್ಧಿವಾದ ಹೇಳ್ತಾ ಇವನ್ ಫ್ಯೂಚರ್ಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರ್ತಾಳೆ. ಆದ್ರೆ ಇವನ್ಗೆ ಇದು ಇಷ್ಟ ಇರೋದಿಲ್ಲ. ಹೀಗಾಗಿ ಮನೆ ಚಗಡೆ ಬೇಜಾರ್ ಮಾಡ್ಕೊಂಡು ಕೂತಿರ್ತಾನೆ. ಇಲ್ಲಿ ಸಾರಾ ತನ್ನ ಫ್ಯಾಮಿಲಿ ಫ್ರೆಂಡ್ ಆದ ಡೆಲ್ಬರ್ಟ್ ಹತ್ರ ತನ್ನ ಮಗನ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಈ ಹುಡುಗ ಇಷ್ಟೊಂದು ತೀಟೆ ಆಗೋಗ್ಬಿಟ್ಟಿದ್ದಾನೆ ಅಂತ. ಈ ಡೆಲ್ಬರ್ಟ್ ಏನ್ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಇವನೊಬ್ಬ ಆಸ್ಟ್ರೋನಾಮರ್ ಆಗಿರ್ತಾನೆ. ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವನ್ಗೆ ತುಂಬಾನೇ ಇಂಟ್ರೆಸ್ಟ್. ಅದೇ ರೀತಿ ತಿಳ್ಕೊತಾನೆ ಇರ್ತಾನೆ. ಇವನ್ಗೆ ಸ್ಪೇಸ್ ಅಲ್ಲಿ ಎಲ್ಲಾ ವಿಷಯನೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ನಿನ್ನ ಮಗ ಸರಿ ಹೋಗ್ತಾನೆ ಬಿಡು, ಚಿಕ್ಕ ವಯಸ್ತಾನೆ ಅಂತ ಇವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇಲ್ಲಿ ನಮ್ ಹೀರೋ ಹೊರಗಡೆ ಕೂತಿರ್ಬೇಕಾದ್ರೆ ನೋಡ್ತಾನೆ ಒಂದು ಸ್ಪೇಸ್ ಶಿಪ್ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ಕ್ರಾಶ್ ಆಗ್ಬಿಡುತ್ತೆ. ಹೀಗಾಗಿ ಆ ಒಂದು ಸ್ಪೇಸ್ ಶಿಪ್ ಹತ್ರ ಹೋದಾಗ ಅದ್ರ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಬಿಲ್ಲಿ ಬೋನ್ಸ್ ಅಂತ. ಬಿಲ್ಲಿ ಬೋನ್ಸ್ ಬಂದ್ಬಿಟ್ಟು ಏನೇನೋ ಮಾತಾಡ್ತಾ ಇರ್ತಾನೆ. ಅವ್ರುಗಳು ಬರ್ತಾ ಇದ್ದಾರೆ, ಅವ್ರಗಳಿಗೆ ಈ ಒಂದು ವಸ್ತು ಬೇಕು ಅಂತ. ಆದ್ರೆ ಇದು ನಮ್ ಹೀರೋಗೆ ಅರ್ಥ ಆಗ್ದಲೆ ಅವನ ಸೀದಾ ಕರ್ಕೊಂಡು ತನ್ನ ಹೋಟೆಲ್ಗೆ ಬಂದ್ಬಿಡ್ತಾನೆ. ಹೋಟೆಲ್ಗೆ ಬಂದಾಗ ಇವ್ರ ತಾಯಿನೂ ಕೂಡ ಇದನ್ನು ನೋಡಿ ಶಾಕ್ ಆಗ್ತಾರೆ. ಅವಾಗ ಆ ಬಿಲ್ಲಿ ಬೋನ್ಸ್ ಏನ್ ಹೇಳ್ತಾನೆ ಅಂದ್ರೆ ಇದರ ಒಳಗಡೆ ಒಂದು ಟ್ರೆಜರ್ ಮ್ಯಾಪ್ ಇದೆ, ಆ ಟ್ರೆಜರ್ ಮ್ಯಾಪ್ಗೋಸ್ಕರ ಇಷ್ಟೊಂದು ಜನ ಕಾಯ್ತಾ ಇದ್ದಾರೆ, ಅದ್ರಲ್ಲೂ ಕೂಡ ಸಾಯ್ಬೇಕು, ಇದರ ಹಿಂದೆ ಮೊದಲು ಬಿದ್ದಿದ್ದಾನೆ, ಅವನಿಂದ ಇದನ್ನ ಕಾಪಾಡ್ಬೇಕು ಅಂತ. ಹಾಗೆ ಹೇಳ್ತಿದ್ದಂಗೆನೆ ಆ ವ್ಯಕ್ತಿ ಇನ್ನೂ ಜಾಸ್ತಿ ಹೇಳೋಷ್ಟರಲ್ಲಿ ಸತ್ತೆ ಹೋಗ್ಬಿಡ್ತಾನೆ. ಆಗ ಜಿಮ್ಮಿನ ಹೋಟೆಲ್ ಹತ್ರ ಇನ್ನೊಂದು ಸ್ಪೇಸ್ ಶಿಪ್ ಲ್ಯಾಂಡ್ ಆಗ್ಬಿಟ್ಟು ಇವ್ರನ್ನ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜಿಮ್ಮಿ ತನ್ನ ತಾಯಿ ಹಾಗೆ ಫ್ಯಾಮಿಲಿ ಫ್ರೆಂಡ್ ಡೆಲ್ಬರ್ಟ್ ನ ಕರ್ಕೊಂಡು ಅವಂದೇ ಆದ ಗಾಡಿಲಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಎಸ್ಕೇಪ್ ಆಗಿ ಡೆಲ್ಬರ್ಟ್ ನ ಮನೆಗೆ ಹೋಗ್ತಾರೆ. ಡೆಲ್ಬರ್ಟ್ ನ ಮನೆಗೆ ಬಂದಾಗ ಜಿಮ್ ಏನ್ ಮಾಡ್ತಾನೆ ಅಂದ್ರೆ ಆ ವ್ಯಕ್ತಿ ಕೊಟ್ಟಿದ್ನಲ್ಲ ಆ ಒಂದು ಮ್ಯಾಪ್ ಅದನ್ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದಾಗ ಇವನಿಗೆ ಗ್ಯಾಲಕ್ಸಿಯ ಒಂದು ವಿಷನ್ ಕಾಣುತ್ತೆ. ಇದರಿಂದ ಡೆಲ್ಬರ್ಟ್ ಅಲ್ಲಿರುವಂತಹ ಗ್ರಹಗಳ ಹೆಸರನ್ನೆಲ್ಲ ಹೇಳ್ತಾ ಹೋಗ್ತಾ ಇರ್ತಾನೆ. ಹಾಗೆ ನೋಡ್ತಿರ್ಬೇಕಾದ್ರೆ ಇವ್ರಿಗೆ ಒಂದು ಪ್ಲಾನೆಟ್ ಸಿಗುತ್ತೆ. ಬಟ್ ಆದ್ರೆ ಈ ಪ್ಲಾನೆಟ್ ಯಾವ್ದು ಅಂತ ಇವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಆದ್ರೆ ಜಿಮ್ಗೆ ಗೊತ್ತಾಗುತ್ತೆ ಇದು ಬೇರೆ ಯಾವ್ದು ಪ್ಲಾನೆಟ್
ಪ್ಲಾನೆಟ್ ಅಲ್ಲ, ಫ್ಲಿಂಟು ಚಿನ್ನನೆಲ್ಲ ಬಚ್ಚಿಟ್ಟಿರುವಂತ ಒಂದು ಪ್ಲಾನೆಟ್ ಇದು ಅಂತ. ಅಂದ್ರೆ ಇವನು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದಂತಹ ಕತೆ ಅದು ಕತೆ ಅಲ್ಲ, ಅದು ನಿಜವಾಗ್ಲೂ ಇದೆ ಚಿನ್ನ. ಹೀಗಾಗಿ ಜಿಮ್ ಏನ್ ಡಿಸೈಡ್ ಮಾಡ್ಕೋತಾನೆ ಅಂದ್ರೆ ನಾನು ಒಂದು ಚಿನ್ನನ ಹುಡುಕ್ಬೇಕು ಅನ್ನೋದು ಡಿಸೈಡ್ ಮಾಡ್ಕೋತಾನೆ. ಆದ್ರೆ ಇದು ಇವ್ರ ತಾಯಿಗೆ ಇಷ್ಟ ಇರೋದಿಲ್ಲ. ಆದ್ರೆ ಜಿಮ್ ಅವ್ರ ತಾಯಿಗೆ ಕ್ಲೀನ್ ಆಗಿ ಅರ್ಥ ಮಾಡಿಸ್ತಾನೆ, ನಾವೇನಾದ್ರು ಆ ಚಿನ್ನನ ತಗೊಂಬಂದ್ರೆ ನಾವು ಚೆನ್ನಾಗಿ ಬದುಕ್ಬೋದು, ನನ್ನ ಫ್ಯೂಚರ್ ಕೂಡ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ. ಇವನ್ನ ಹಠದ ಮುಂದೆ ಅವ್ರ ತಾಯಿ ಏನು ಮಾಡೋಕೆ ಆಗೋದಿಲ್ಲ, ಸೋತೋಗ್ಬಿಡ್ತಾರೆ. ಹೀಗಾಗಿ ಕಳ್ಸ್ಕೊಡೋದಕ್ಕೆ ಒಪ್ಕೊಂಡ್ಬಿಡ್ತಾಳೆ. ಮತ್ತೆ ಜಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂದ್ರೆ ಈ ಡೆಲ್ಬರ್ಟ್ ಬರ್ತಾನೆ. ಈ ಡೆಲ್ಬರ್ಟ್ಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತಲ್ಲ ಸ್ಪೇಸ್ ಅಂದ್ರೆ, ಹೀಗಾಗಿ ಇದು ಒಂಥರ ಅಡ್ವೆಂಚರ್ ಆಗಿರ್ಲಿ ಅನ್ಬಿಟ್ಟು ಈಗ ಇವರಿಬ್ರು ಕೂಡ ಸ್ಪೇಸ್ ಪೋರ್ಟ್ಗೆ ಬರ್ತಾರೆ. ಒಂಥರ ಬೋಟ್ ಗಳ ಏರ್ಪೋರ್ಟ್ ತರ ಇದು. ಇಲ್ಲಿ ಎಲ್ಲಾ ತರಹದ ಕ್ರಿಯೇಚರ್ಗಳು, ಹ್ಯೂಮನ್ಗಳು ಹಾಗೆ ಬೋಟ್ಗಳು ಎಲ್ಲ ಕೂಡ ಸಿಗುತ್ತೆ. ಅದ್ರಲ್ಲಿ ಜಿಮ್ಮು ಒಂದು ಬೋಟ್ಗೆ ಹೋಗ್ತಾನೆ. ಇದೇ ಒಂದು ಬೋಟ್ ಒಳಗಡೆ ಇವರು ಪ್ರಯಾಣನ ಮಾಡ್ಬೇಕಾಗಿರುತ್ತೆ. ಈ ಒಂದು ಬೋಟ್ ನ ಕ್ಯಾಪ್ಟನ್ ಹೆಸರು ಬಂದ್ಬಿಟ್ಟು ಕ್ಯಾಪ್ಟನ್ ಅಮೇಲಿಯಾ ಅಂತ. ಹಾಗೆ ಇವಳಿಗೆ ಒಬ್ಳು ಅಸಿಸ್ಟೆಂಟ್ ಇರ್ತಾನೆ, ಇವನ ಹೆಸರು ಆರೋ ಅಂತ. ಈ ಕ್ಯಾಪ್ಟನ್ ಅಮೇಲಿಯಾ ಡೆಲ್ಬರ್ಟ್ಗೆ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ. ಹೀಗಾಗಿ ಇವಳ ಹತ್ರ ಬಂದ್ಬಿಟ್ಟು ಆ ಚಿನ್ನದ ವಿಷಯನ ಹೇಳೋಕೆ ಅಂತ ಬಂದಾಗ, ಇಲ್ಲಿ ಬೇಡ, ಇಲ್ಲಿ ವರ್ಕ್ ಮಾಡ್ತಿರೋಂತ ಕ್ರೂ ಮೆಂಬರ್ಸ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ಒಳಗಡೆ ಕ್ಯಾಬಿನ್ ಅಲ್ಲಿ ಮಾತಾಡೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆ ಒಂದು ಟ್ರೆಜರ್ ಬಗ್ಗೆ ಮಾತಾಡ್ಬಿಟ್ಟು ಜಿಮ್ ಹತ್ರ ಇದ್ದಂತಹ ಆ ಒಂದು ಟ್ರೆಜರ್ ಮ್ಯಾಪ್ ನ ಕಿತ್ತಿ ಒಂದು ಸೇಫ್ ಆಗಿರೋ ಲಾಕ್ ಅಲ್ಲಿ ಇಕ್ಕೊಂಡ್ಬಿಡ್ತಾಳೆ. ಮತ್ತೆ ಶಿಪ್ ಅಲ್ಲಿ ಇರೋರು ಎಲ್ಲರೂ ಕೂಡ ಒಂದೊಂದು ಕೆಲಸನ ಮಾಡ್ಬೇಕು ಅನ್ಬಿಟ್ಟು ಜಿಮ್ ನ ಕರ್ಕೊಂಡು ಹೋಗ್ಬಿಟ್ಟು ಅಡುಗೆ ಬಟನ್ ಹತ್ರ ಬಿಡ್ತಾರೆ. ಇವನ ಹೆಸರು ಜಾನ್ ಸಿಲ್ವರ್ ಅಂತ. ಹಾಗೆ ಈ ಸಿಲ್ವರ್ ಹತ್ರ ಒಂದು ಪೆಟ್ಟು ಕೂಡ ಇರುತ್ತೆ, ಇದ್ರ ಹೆಸರು ಮಾರ್ಫ್ ಅಂತ. ಇದು ಯಾವ ಶೇಪ್ ಬೇಕಾದ್ರೂ ತಗೊಬಹುದಾಗಿರುತ್ತೆ, ಆ ತರ ಒಂದು ಟ್ಯಾಲೆಂಟ್ ಇದಕ್ಕೆ ಇರುತ್ತೆ. ಹೀಗಾಗಿ ಆರೋ ಈ ಒಂದು ಜರ್ನಿಯಲ್ಲಿ ಈ ಹುಡುಗನು ಕೂಡ ನಮ್ ಜೊತೆ ಬರ್ತಾನೆ. ಈ ಹುಡುಗಂಗೆ ಏನಾರ ಕೆಲಸ ಕೊಟ್ಟು ಕೆಲಸ ಕಲ್ಸು ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆದ್ರೆ ಸಿಲ್ವರ್ ಏನ್ ಹೇಳ್ತಾನೆ ಅಂದ್ರೆ, ಹೋಗು, ಈ ಶಿಪ್ ಆರ್ಬೇಕಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿರೋಂತ ವ್ಯೂ ಕಾಣುತ್ತೆ, ಅದನ್ನ ನೋಡ್ಕೊಂಬ ಅಂತ ಕಳಿಸ್ಬಿಡ್ತಾನೆ. ಹೀಗಾಗಿ ಇವನು ಕೂಡ ಮೇಲ್ಗಡೆ ಬರ್ತಾನೆ. ಬಂದಾಗ ಆ ಒಂದು ಶಿಪ್ ಕೂಡ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆಗ್ಬಿಟ್ಟು ಆ ಒಂದು ಸ್ಪೇಸ್ಗೆ ಹೋದಾಗ ಇವನು ಅಲ್ಲಿ ತುಂಬಾನೇ ವಿಚಿತ್ರ ವಿಚಿತ್ರ ಕ್ರಿಯೇಚರ್ಸ್ಗಳು ಹಾಗೆ ವೇಲು, ಇವನು ಯಾವತ್ತೂ ಕೂಡ ನೋಡದೇ ಇರುವಂತಹ ದೃಶ್ಯನೆಲ್ಲ ಅಲ್ಲಿ ನೋಡ್ತಾನೆ. ಇದರಿಂದ ಇವನ್ಗೆ ತುಂಬಾನೇ ಖುಷಿ ಆಗುತ್ತೆ. ಇದಾದ್ಮೇಲೆ ಜಾನ್ ಸಿಲ್ವರ್ ಇವನ ಹತ್ರ ಬಂದ್ಬಿಟ್ಟು ಇವನ್ಗೆ ಕೆಲ್ಸನ ಕೊಡ್ತಾನೆ. ಹೀಗಾಗಿ ಇವನು ಅವ್ನು ಕೊಟ್ಟಂತ ಕೆಲ್ಸನ ಮಾಡ್ತಿರ್ಬೇಕಾದ್ರೆ ಕೆಲವು ಕ್ರೂ ಮೆಂಬರ್ಸ್ಗಳು ಗುಸು ಗುಸು ಅಂತ ಏನೋ ಮಾತಾಡ್ತಾ ಇರ್ತಾರೆ. ಅದನ್ನು ಇವನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಹೀಗಾಗಿ ಆ ವ್ಯಕ್ತಿಗಳು ನಮ್ಮನ್ನೇನೋ ನೋಡ್ತಿದ್ಯಾ, ನೋಡ್ಕೊಂಡ್ ಕೆಲಸ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಆಗ ಆ ಜಾಗಕ್ಕೆ ಸ್ಕಾರ್ಪ್ ಬರ್ತಾನೆ. ಈ ಸ್ಕಾರ್ಪ್ಗೆ ಈ ಜಿಮ್ ಕಂಡ್ರೆ ಇಷ್ಟ ಇರೋದಿಲ್ಲ. ಹೀಗಾಗಿ ಕೊಟ್ಟಿರುವಂತ ಕೆಲ್ಸನ ಮಾಡು, ಬೇಡದಿರೋ ವಿಷಯಕ್ಕೆ ಮೂಗ್ ತೋರ್ಸಕ್ ಬಂದ್ರೆ ಮೂಗ್ ಕುಯ್ದು ಬಿಡ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಜಾನ್ ಸಿಲ್ವರ್ ಬಂದ್ಬಿಟ್ಟು, ಏನೋ ನನ್ನ ಹುಡುಗನ ಮೇಲೆ ಕೈ ಇಡ್ತಾ ಇದೆಯಾ, ಅವನ್ನ ಬಿಡ್ಲಿಲ್ಲ ಅಂದ್ರೆ ಕೈ ಮುರಿದಾಕ್ಬಿಡ್ತೀನಿ ಅಂತ ಅವನ್ಗೆ ಹೆದರಿಸ್ತಾನೆ. ಹೀಗಾಗಿ ಅವನು ಕೂಡ ಬಿಟ್ಬಿಡ್ತಾನೆ. ಆಗ ಆ ಜಾಗಕ್ಕೆ ಆರೋ ಬಂದ್ಬಿಟ್ಟು, ಇಲ್ಲಿರುವಂತಹ ರೂಲ್ಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಲಿಲ್ಲ ಅಂದ್ರೆ ಎತ್ತಿ ಜೈಲ್ಗೆ ಹಾಕ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಹೀಗಾಗಿ ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೊಂಟೋಗ್ಬಿಡ್ತಾರೆ. ಜಾನ್ ಸಿಲ್ವರ್ ಕೂಡ ಜಿಮ್ಗೆ ಬೈದ್ಬಿಟ್ಟು, ಇವತ್ತ ನಿನ್ಗೆ ಚೆನ್ನಾಗಿ ಕೊಡ್ತೀನಿ ಕೆಲಸ ಅನ್ಬಿಟ್ಟು ಮರುಫ್ನ ಅವನ ಮೇಲೆ ಕಣ್ಣಿಡೋದಕ್ಕೆ ಬಿಟ್ಬಿಟ್ಟು ಇವನು ಕೆಳಗಡೆ ಬರ್ತಾನೆ ಡಿನ್ನರ್ ಏರಿಯಾಗೆ. ಬಂದ್ಬಿಟ್ಟು ಅಲ್ಲಿ ಕ್ರೂಡ್ಸ್ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಬೈಯಕ್ಕೆ ಶುರು ಮಾಡ್ತಾನೆ. ಒಂದು ನಿಮಿಷದಲ್ಲಿ ಎಲ್ಲಾ ಕೆಲಸನೂ ಹಾಳು ಮಾಡ್ಬಿಡ್ತಿದ್ರಿ ನೀವು, ನಾವ್ ಇಲ್ಲಿಗೆ ಏನ್ ಬಂದಿದೀವಿ ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಅವರೆಲ್ಲರಿಗೂ ಕೂಡ ಬೈತಾ ಇರ್ತಾನೆ. ಮತ್ತೆ ಆ ಜಾನ್ ಸಿಲ್ವರು ನಮ್ಮ ಹೀರೋಗೆ ತುಂಬಾನೇ ಕೆಲಸಗಳು ಕೊಡ್ತಾ ಇರ್ತಾನೆ. ಅದೇ ರೀತಿ ಅವನು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಜಾನ್ ಸಿಲ್ವರ್ ಕೂಡ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಹುಡುಗಂಗೆ ಕೆಲಸ ಕಲಿಸ್ತಾ ಇರ್ತಾನೆ. ಅವನು ಕೂಡ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂಡು ಈ ಜಾನ್ ಸಿಲ್ವರ್ ಇವನಿಗೆ ಒಂದು ಒಳ್ಳೆ ಫ್ರೆಂಡ್ ಆಗೋಗ್ಬಿಡ್ತಾನೆ. ಜಾನ್ ಸಿಲ್ವರ್ಗೂ ಕೂಡ ನಮ್ಮ ಹೀರೋನ ಕಂಡ್ರೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಅವನಿಗೂ ಕೂಡ. ಬಟ್ ಆದ್ರೆ ಅವ್ನು ಜಾಸ್ತಿ ಹೇಳ್ಕೊಳ್ಳೋದಿಲ್ಲ. ಹೀಗೆ ಆ ಒಂದು ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಟೈಮ್ ಅಂತ ಬಂದಾಗ ಇವ್ರನ್ನ ಒಂದು ಶಿಪ್ ನ ಬ್ಲಾಕ್ ಹೋಲ್ ತನ್ನ ಒಳಗಡೆಗೆ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಆ ಶಿಪ್ ಇಂದ ಆ ಶಿಪ್ ನ ಬೇರೆ ಕಡೆಗೆ ಟರ್ನ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಅದು ಕೂಡ ಆಗ್ತಾ ಇರೋದಿಲ್ಲ, ಅದು ತುಂಬಾನೇ ಫೋರ್ಸ್ಫುಲಿ ಹೇಳ್ಕೋತಾ ಇರುತ್ತೆ. ಡೆಲ್ಬರ್ಟ್ ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಇನ್ನೇನ್ ಕೆಲವು ಕ್ಷಣಗಳಲ್ಲಿ ಆ ಒಂದು ಬ್ಲಾಕ್ ಹೋಲ್ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಹೀಗಾಗಿ ಶಿಪ್ ಅಲ್ಲಿರೋ ಎಲ್ಲಾ ಜನರು ಸೇಫ್ ಆಗಿರ್ಬೇಕು ಅಂದ್ಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ಹಗ್ಗನ ಕಟ್ಟಿರ್ತಾರೆ. ಆ ಹಗ್ಗನೆಲ್ಲ ಇನ್ನೂ ಟೈಟ್ ಮಾಡೋದಕ್ಕೆ ಅನ್ಬಿಟ್ಟು ನಮ್ಮ ಹೀರೋಗೆ ಈ ಕೆಲಸನ ಕೊಡ್ತಾರೆ ಕ್ಯಾಪ್ಟನ್. ಹೀಗಾಗಿ ಅವನು ಕೂಡ ಅದೇ ರೀತಿ ಮಾಡ್ತಾನೆ. ಕ್ರೂ ಮೆಂಬರ್ಸ್ಗೆ ಕಟ್ಟಿರುವಂತ ಹಗ್ಗನೆಲ್ಲ ಇನ್ನೂ ತುಂಬಾ ಟೈಟ್ ಆಗಿ ಕಟ್ತಾನೆ. ಈ ಒಂದು ಸಿಚುವೇಶನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಮಿಸ್ಟರ್ ಆರೋ ಇರ್ತಾನಲ್ಲ, ಅವನು ಶಿಪ್ ಇಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಆದ್ರೆ ಅವನು ಹಗ್ಗನ ಹಿಡ್ಕೊಂಡು ಮತ್ತೆ ಶಿಪ್ಪಿಗೆ ಬರ್ತಿರ್ಬೇಕಾದ್ರೆ ಸ್ಕಾರ್ಪ್ ಬಂದ್ಬಿಟ್ಟು ಆ ಒಂದು ಹಗ್ಗನ ಕಟ್ ಮಾಡ್ಬಿಡ್ತಾನೆ. ಹೀಗಾಗಿ ಕ್ರೂಸು ಅದೇ ಒಂದು ಬ್ಲಾಕ್ ಹೋಲ್ ಕಳ್ದೋಗ್ತಾ ಸತ್ತು ಹೋಗ್ಬಿಡ್ತಾನೆ. ಆಗ ನೋಡ್ತಿದ್ದಂಗೆನೆ ಆ ಬ್ಲಾಕ್ ಹೋಲ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಬ್ಲಾಸ್ಟ್ ಆಗಿರೋದ್ರಿಂದ ತುಂಬಾನೇ ವೇವ್ ಬಂದಿರೋದ್ರಿಂದ ಇವ್ರನ್ನ ಒಂದು ಶಿಪ್ ನ ವೆಂಟು ಓಪನ್ ಮಾಡ್ತಾರೆ. ಅವಾಗ ಇವ್ರ ಶಿಪ್ ತುಂಬಾನೇ ವೇಗವಾಗಿ ಮೂವ್ ಆಗಕ್ಕೆ ಶುರುವಾಗುತ್ತೆ. ಹೀಗಾಗಿ ಆ ಒಂದು ಅಪಘಾತದಿಂದ ಇವರು ಬಚಾವಾಗ್ತಾರೆ. ಇದರಿಂದ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ, ಬಚಾವಾಗ್ಬಿಟ್ಟು ಅಂತ. ಅವಾಗ ಸ್ಕಾರ್ಪ್ ಬಂದ್ಬಿಟ್ಟು ಹೇಳ್ತಾನೆ, ಮಿಸ್ಟರ್ ಆರೋ ಸತ್ತು ಹೋಗ್ಬಿಟ್ರು ಅಂತ. ಹೀಗಾಗಿ ಕ್ಯಾಪ್ಟನ್ಗಂತೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ತುಂಬಾನೇ ಲಾಯಲ್ ಫ್ರೆಂಡ್
ಫ್ರೆಂಡ್ ಅವನು. ಹೀಗಾಗಿ ಅವನ್ಗೆ ಹಗ್ಗನ ಕಟ್ಟಿರ್ಲಿಲ್ವಂತ ಕೇಳ್ತಾರೆ. ಅದಕ್ಕೆ ಸ್ಕಾರ್ಪ್ ಕೂಡ ಇಲ್ಲ ಮೇಡಮ್, ಅವನ್ಗೆ ಹಗ್ಗನ ಕಟ್ಟಿರ್ಲಿಲ್ಲ, ಈ ಜಿಮ್ ಅಂತ ಹೇಳ್ಬಿಡ್ತಾನೆ ಇವನು. ಹೀಗಾಗಿ ಜಿಮ್ಗೆ ಸರಿಯಾಗಿ ಬೈದಾಕ್ಬಿಡ್ತಾರೆ. ಎಲ್ಲ ಒಂದು ಹೊಣೆನೂ ಇವನ್ ಮೇಲೆ ಹಾಕ್ಬಿಡ್ತಾರೆ. ನಿನ್ನಿಂದನೇ ನಾವು ಆರೋನ ಕಳ್ಕೊಂಡ್ಬಿಟ್ಟು ಅಂತ. ಇದರಿಂದ ಜಿಮ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅವನು ಕೂಡ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾನೆ, ನನ್ಗಿನ್ನೂ ಕೂಡ ಕರೆಕ್ಟಾಗಿ ಗ್ಯಾಪ್ನ ಇದೆ, ನಾನು ಎಲ್ಲ ಹಗ್ಗನೂ ಕ್ಲೀನಾಗಿ ಕಟ್ಟಿದೆ ಅಂತ. ಬಟ್ ಆದ್ರೆ ಯಾರು ಕೂಡ ನಂಬೋದಿಲ್ಲ. ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅವಾಗ ಜಾನ್ ಸಿಲ್ವರ್ ಬಂದ್ಬಿಟ್ಟು ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಬಿಡು, ಒಂದೊಂದ್ಸಲಿ ಆಗೋಗ್ಬಿಡುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ನಡೆದಿರೋದ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಮುಂದೆ ಏನಾಗ್ಬೇಕೋ ಅದನ್ನ ನೋಡು ಅಂದ್ಬಿಟ್ಟು ಇವನ್ಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಹೀಗಾಗಿ ನಮ್ಮ ಹೀರೋನ್ ಕೂಡ ಬೇಜಾರು ಮಾಡ್ಕೊಂಡು ಮನ್ಗಿರ್ಬೇಕಾದ್ರೆ ಮಾರ್ಫ್ ಇವನ ಹತ್ರ ಆಟ ಆಡೋದಕ್ಕೆ ಅಂತ ಬರುತ್ತೆ. ಇವನು ಕೂಡ ಮಾರ್ಫ್ನ ಹಿಡಿಬೇಕು ಅಂದ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಡಿನ್ನರ್ ಏರಿಯಾಗೆ ಬರ್ತಾರೆ. ಬಂದಾಗ ಮಾರ್ಫ್ ಕೂಡ ಒಂದು ಡಬ್ಬೊಳಗಡೆ ಹೋಗಿ ಹೌಚಿಕೊಂಡ್ಬಿಡುತ್ತೆ. ಅದನ್ನ ಹಿಡಿಬೇಕು ಅಂತ ಇವನು ಕೂಡ ಅದ್ರೊಳಗಡೆ ಹೋಗ್ತಾನೆ. ಅವಾಗ ಈ ಎಲ್ಲಾ ಕ್ರೂ ಮೆಂಬರ್ಸ್ಗಳು ಅಲ್ಲಿಗೆ ಬರ್ತಾರೆ. ಆಗ ಅಲ್ಲಿಗೆ ಜಾನ್ ಸಿಲ್ವರ್ ಬಂದ್ಬಿಟ್ಟು ಸ್ಕಾರ್ಪಾಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾ ಹಾಗೆ ಬೈತಾನೆ, ಆ ಒಂದು ಆರೋನ ಎಂತಕ್ ಸಾಯಿಸ್ತೆ ನೀನು ಅಂತ. ಜಾನ್ ಸಿಲ್ವರ್ಗೆ ಗೊತ್ತಿರುತ್ತೆ ಆ ಒಂದು ಮಿಸ್ಟರ್ ಆರೋನ ಸಾಯಿಸಿರೋದು ಇವನೇ ಅಂತ. ಇದನ್ನೆಲ್ಲನೂ ಕೂಡ ಇವನು ಕೇಳಿಸ್ಕೊತಾ ಇರ್ತಾನೆ. ಇಲ್ಲಿ ಜಿಮ್ಗೆ ಗೊತ್ತಾಗೋಗ್ಬಿಡುತ್ತೆ ಈ ಜಾನ್ ಸಿಲ್ವರ್ ಇಷ್ಟ ಗಂಟ ಈ ಶಿಪ್ ಅಲ್ಲಿ ಇರೋದೆ ಆ ಒಂದು ಮ್ಯಾಪ್ಗೋಸ್ಕರ, ಹಾಗೆ ಆ ಒಂದು ಟ್ರೆಜರ್ಗೋಸ್ಕರ ಅಂತ. ಫ್ಲಿಂಟ್ ನ ಎಲ್ಲಾ ಟ್ರೆಜರ್ನು ಕದಿಬೇಕು ಅನ್ನೋದೇ ಇವನ ಒಂದು ಆಸೆ ಆಗಿರುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ, ಬಿಲ್ಲಿ ಬೋನ್ಸ್ ಅನ್ನೋನು ಈ ಒಂದು ಟ್ರೆಜರ್ ನ ಹುಡುಕೊಂಡು ಒಬ್ಬ ನನ್ನಿಂದ ಬಿದ್ದಿದ್ದಾನೆ ಅಂತ. ಅದ್ ಬೇರೆ ಯಾರು ಆಗಿರೋದಿಲ್ಲ, ಇವನೇ ಆಗಿರ್ತಾನೆ, ಜಾನ್ ಸಿಲ್ವರ್. ಅವಾಗ ಸಾಯಿಬಾಗ್ ಕೂಡ ನನ್ಗೆ ಯಾಕೆ ಹಂಗೆ ಅನ್ನಿಸ್ತಾ ಇಲ್ಲ, ನಿನ್ನ ಬಿಹೇವಿಯರ್ ನೋಡಿದ್ರೆ ನೀನು ಬದಲಾಗ್ತಾ ಇದೀಯಾ, ನೀನು ಆ ಹುಡುಗನ ಮೇಲೆ ತುಂಬಾನೇ ಕರುಣೆ ತೋರಿಸ್ತಾ ಇದೀಯಾ, ಅವನ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ಬೇಡ, ನಾವೆಲ್ಲ ಕಳ್ಳರು ಅಂತ. ಇವನು ನನ್ನ ಒಂದು ಒಳ್ಳೆ ಫ್ರೆಂಡ್ ಆಗಿದ್ದೇನೆ ಅಂತ ಅನ್ಕೊಂಡಿದ್ದೆ, ಬಟ್ ಆದ್ರೆ ಇವನು ಆತರ ಇರ್ಲಿಲ್ಲ, ಇವನು ಆ ಮ್ಯಾಪ್ಗೋಸ್ಕರ ನಾಟಕ ಮಾಡ್ತಿದ್ದ ಅಂತ. ಅವಾಗ ಮೇಲ್ಗಡೆಯಿಂದ ನಾವು ಆ ಪ್ಲಾನೆಟ್ ಗೆ ಬಂದ್ಬಿಟ್ಟು ಅಂತ ಜೋರಾಗಿ ಕಿರ್ಚಾಡ್ತಾರೆ. ಹೀಗಾಗಿ ಇವರೆಲ್ಲರೂ ಕೂಡ ಮೇಲ್ಗಡೆ ಹೋಗಿ ನೋಡ್ತಾರೆ. ಆ ಫ್ಲಿಂಟ್ ಚಿನ್ನನೆಲ್ಲ ಬಚ್ಚಿಟ್ಟಿರುವಂತ ಒಂದು ಪ್ಲಾನೆಟ್ ಇವ್ರಿಗೆ ಕಾಣುತ್ತೆ. ಹೀಗಾಗಿ ಆ ಪ್ಲಾನೆಟ್ ಹತ್ರ ಹೋಗ್ತಾ ಇರ್ತಾರೆ. ಜಿಮ್ ಕೂಡ ಮೇಲ್ಗಡೆ ಬರ್ತಾ ಇರ್ತಾನೆ. ಇಷ್ಟಕ್ಕೆ ಆಲ್ರೆಡಿ ಜಾನ್ ಸಿಲ್ವರ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಈ ವಿಷಯ ಎಲ್ಲ ಹುಡುಗಂಗೆ ಗೊತ್ತಾಗಿದೆ ಅಂತ. ಅವನ ಹಿಡಿಯೋಕೆ ಅಂತ ಬಂದಾಗ ಜಿಮ್ ಅವನ್ಗೆ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಹೀಗಾಗಿ ಜಾನ್ ಸಿಲ್ವರು ಆ ಶಿಪ್ ನ ಕ್ಯಾಪ್ಟನ್ ಹಾಗೆ ಡೆಲ್ಬರ್ಟ್ ಹಾಗೆ ಜಿಮ್ ಇವ್ರು 3 ಜನ ಕೂಡ ಲಾಕ್ ಮಾಡೋದಕ್ಕೆ ಹೇಳ್ತಾನೆ. ಈ ವಿಷಯ ಕ್ಯಾಪ್ಟನ್ ಅಮೇಲಿಯಾಗೆ ಗೊತ್ತಾಗ್ಬಿಟ್ಟು ಆ ಟ್ರೆಜರ್ ಮ್ಯಾಪ್ ನ ಎತ್ಕೊಂಡು ಜಿಮ್ ಕೈಗೆ ಕೊಟ್ಟು ಇದನ್ನ ಹುಷಾರಾಗಿ ನೋಡ್ಕೊಂಡ್ಬಿಟ್ಟು ಇವ್ರು 3 ಜನ ಕೂಡ ಆ ಶಿಪ್ ಇಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಅಂತ ಬಂದಾಗ ಜಿಮ್ ನ ಹಿಂದಗಡೆ ಈ ಜಾನ್ ಸಿಲ್ವರ್ ಬಿದ್ದ್ಬಿಡ್ತಾನೆ. ಅವನ ಹತ್ರ ಇದ್ದಂತ ಒಂದು ಮ್ಯಾಪ್ ನ ಕಿತ್ಕೊಳ್ಳೋದಕ್ಕೋಸ್ಕರ ಆ ಮ್ಯಾಪ್ ನ ನನಗೆ ಕೊಡು ಅಂತ. ಆದ್ರೆ ಆ ಮ್ಯಾಪ್ ಮಾರ್ಫಿಯ ಕೈಗೆ ಹೊರಟೋಗ್ಬಿಡುತ್ತೆ. ಹೀಗಾಗಿ ಮಾರ್ಫು ಆ ಒಂದು ಮ್ಯಾಪ್ ನ ಒಂದು ಜಾಗದಲ್ಲಿ ಬಚ್ಚಿಕ್ಬಿಡುತ್ತೆ. ಆದ್ರೆ ಜಿಮ್ ಅದನ್ನ ಹುಡುಕಿ ಅದನ್ನ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈಗ ಈ 3 ಜನ ಕೂಡ ಒಂದು ಲೈಫ್ ಸೇವ್ ಬೋಟ್ ನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾರೆ. ಇದನ್ನ ನೋಡಿದಂತೆ ಜಾನ್ ಸಿಲ್ವರ್ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡ್ತಾನೆ. ಹೀಗಾಗಿ ಅವ್ರ ಬೋಟ್ ಕ್ರಾಶ್ ಆಗ್ಬಿಟ್ಟು ಸೀದಾ ಫ್ಲಿಂಟ್ ನ ಒಂದು ಪ್ಲಾನೆಟ್ ಗೆ ಬಂದು ಕ್ರಾಶ್ ಆಗಿ ಹೋಗ್ಬಿಡುತ್ತೆ. ಇವ್ರು 3 ಜನ ಕೂಡ ಸೇಫ್ ಆಗ್ತಾರೆ. ಬಟ್ ಆದ್ರೆ ಕ್ಯಾಪ್ಟನ್ ಗೆ ಸ್ವಲ್ಪ ಏಟ್ ಆಗ್ಬಿಟ್ಟಿರುತ್ತೆ. ಹಾಗೆ ಜಿಮ್ಗೂ ಕೂಡ ಗೊತ್ತಾಗ್ಬಿಡುತ್ತೆ ನನ್ನ ಕೈಯಲ್ಲಿರುವಂತಹದ್ದು ಒರಿಜಿನಲ್ ಮ್ಯಾಪ್ ಅಲ್ಲ ಅಂತ, ಅದು ಆಕ್ಚುಲಿ ಬೋಟ್ ಅಲ್ಲಿ ಹುಡ್ಕೊಂಡ್ಬಿಟ್ಟಿದೆ ಅಂತ. ಮತ್ತೆ ಈ ಗ್ರಹಕ್ಕೆ ಅವರು ಕೂಡ ಇವ್ರನ್ನ ಹುಡ್ಕೊಂಡ್ ಬರ್ತಾ ಇರೋಂತ ವಿಷಯ ಗೊತ್ತಾಗಿ ಇಲ್ಲಿಂದ ಎಲ್ಲರೂ ಹೋಗಿ ಔಚಿಕೊಂಬೇಕು ಅಂತ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ನಮ್ ಹೀರೋಗೆ ಒಂದು ರೋಬೋಟ್ ಸಿಗುತ್ತೆ. ಇದು ಸುಮಾರು ವರ್ಷಗಳ ಕಾಲ ಇಲ್ಲೇ ಬಿದ್ದಿರುತ್ತೆ. ಇದ್ರ ಹೆಸರು ಬೆನ್ ಅಂತ. ಬೆನ್ಗೆ ಮನುಷ್ಯನನ್ನ ನೋಡಿ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಆದ್ರೆ ಬೆನ್ನ ಒಂದು ಬ್ರೈನ್ ಒಳಗಡೆ ಚಿಪ್ ಇರೋದಿಲ್ಲ. ಹೀಗಾಗಿ ಜಿಮ್ಮು ಆ ಒಂದು ಟ್ರೆಜರ್ ಬಗ್ಗೆ ಕೇಳಿದಾಗ ಇದು ಸ್ವಲ್ಪ ಅರ್ಧಂಬರ್ಧ ಇನ್ಫಾರ್ಮೇಶನ್ ಕೊಡುತ್ತೆ. ಆ ಒಂದು ಚಿನ್ನ ಮಧ್ಯದಲ್ಲಿದೆ, ಅದಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಡೋರ್ ಓಪನ್ ಆಗ್ಬೇಕು ಅಂತ ತುಂಬಾ ವಿಚಿತ್ರವಾಗಿ ಮಾತಾಡ್ತಾ ಇರುತ್ತೆ. ಅದು ಇವನ್ಗೆ ಅರ್ಥ ಆಗ್ತಾ ಇರೋದಿಲ್ಲ. ಹೀಗಾಗಿ ಆ ಬೆನ್ ಅನ್ನೋ ಒಂದು ರೋಬೋಟ್ ಅದನ್ನ ಬಿಡು, ನಿಮ್ಮನ್ನೆಲ್ಲರೂ ಕರ್ಕೊಂಡು ನನ್ನ ಮನೆಗೆ ಹೋಗ್ತೀನಿ ಬಾ ಅಂದ್ಬಿಟ್ಟು ಇದು ವಾಸ ಮಾಡ್ತಿದ್ದಂತ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಇವ್ರುಗಳಿರುವಂತ ಜಾಗ ಸಿಲ್ವರ್ಗೆ ಗೊತ್ತಾಗ್ಬಿಟ್ಟು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಈ ಸಲ ಸಿಲ್ವರ್ ಏನ್ ಮಾಡ್ತಾನೆ ಅಂದ್ರೆ ಇವನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂದ್ಬಿಟ್ಟು ಜಿಮ್ ನ ಕೆಳಗಡೆ ಕರೆಸ್ಕೊಂಡ್ಬಿಟ್ಟು ನೋಡು ಜಿಮ್, ಆ ಮ್ಯಾಪ್ ನ ನಮ್ಗೆ ಕೊಟ್ಬಿಡು, ಇಬ್ರು ಕೂಡ ಚಿನ್ನನ ಅರ್ಧ ಅರ್ಧ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅವಾಗ ಇವನ್ಗೆ ಗೊತ್ತಾಗುತ್ತೆ, ಓ ಇವನ್ಗೂ ಕೂಡ ಗೊತ್ತಿಲ್ಲ ಆ ಒಂದು ಮ್ಯಾಪು ಅದೇ ಒಂದು ಬೋಟ್ ಅಲ್ಲಿ ಇದೆ ಅಂತ. ಹಾಗೆ ಇವನ್ ಮೇಲೆ ನಂಬಿಕೆ ಕೂಡ ಇರೋದಿಲ್ವಲ್ಲ, ನಾನು ಆ ರೀತಿ ನಿನ್ ಜೊತೆ ಪಾರ್ಟ್ನರ್ ಆಗೋದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಇವನ್ಗೆ ಎದುರು ಮಾತಾಡ್ತಾ ಇರ್ತಾನೆ. ಇರ್ಲಿ ಪರವಾಗಿಲ್ಲ, ನಾಳೆ ಬೆಳಗ್ಗೆವರೆಗೂ ನಿಂಗೆ ಟೈಮ್ ನ ಕೊಡ್ತೀನಿ, ಅಷ್ಟರಲ್ಲಿ ಮ್ಯಾಪ್ ನ ನಂಗೆ ಕೊಡ್ಲಿಲ್ಲ ಅಂದ್ರೆ ನಿಮ್ಮ 3 ಜನ ಕೂಡ ಸಾಯಿಸ್ತೀನಿ ಅನ್ನೋ ಒಂದು ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಅದೇ ಒಂದು ಕೆಳಗಡೆ ಕ್ಯಾಂಪಿಂಗ್ ಹಾಕೊಂಡು ಇವರು ಕಾಯ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗೆ ಇವಾಗ ಮ್ಯಾಪ್ ಎಲ್ಲಿರುತ್ತೆ ಅಂತ ಗೊತ್ತೇ ಇರುತ್ತೆ, ಅವನು ಬೋಟ್ ಒಳಗಡೆ ಇರುತ್ತೆ. ಹೀಗಾಗಿ ಇವನ್ ಇದ್ದಂತಹ ಜಾಗದಲ್ಲಿ ಇನ್ನೊಂದು ಜಾಗ ಇರುತ್ತೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ. ಇದರಿಂದ ಅದನ್ನ ಯೂಸ್ ಮಾಡ್ಕೊಂಡು ಇವರು ಇದೇ ಒಂದು ಬೋಟ್ ಒಳಗಡೆ ಬರ್ತಾರೆ. ಜಿಮ್ ಕೂಡ ಬಂದ್ಬಿಟ್ಟು ಆ ಒಂದು ಟ್ರೆಜರ್ ಮ್ಯಾಪ್ ನ ಹುಡುಕ್ತಾನೆ. ಆದ್ರೆ ಇವನ್ ಮೇಲೆ ಆ ಒಂದು ಸ್ಕಾರ್ಬೋ ಅಟ್ಯಾಕ್ ಮಾಡ್ತಾನೆ. ಹೀಗಾಗಿ ನಮ್ ಹೀರೋನು ಕೂಡ ಅವನ ಜೊತೆ ಫೈಟ್ ಗೆ ಇಳಿತಾನೆ. ಇಲ್ಲಿ ಆ ರೋಬೋಟ್ ಬೆನ್ ಏನ್ ಮಾಡುತ್ತೆ ಅಂದ್ರೆ ಈ
ಶಿಪ್ ಅಲ್ಲಿ ಇದ್ದಂತ ಗ್ರಾವಿಟೇಷನ್ ಪ್ಲಗ್ ನ ತೆಗೆದ್ಬಿಡುತ್ತೆ. ಇದರಿಂದ ಈ ಶಿಪ್ ಅಲ್ಲಿ ಇದ್ದಂತ ಗ್ರಾವಿಟೇಷನ್ ಪವರ್ ಹೊರಟೋಗ್ಬಿಡುತ್ತೆ. ಇದರಿಂದ ಜಿಮ್ ಮತ್ತೆ ಸ್ಕಾರ್ಪಿಯೋ ಇವ್ರು 3 ಜನ ಕೂಡ ಗಾಳಿಲಿ ತೇಲಾಡ್ತಾ ಸ್ಪೇಸ್ಗೆ ಹೋಗ್ತಾ ಇರ್ತಾರೆ. ಹೀಗಾದ್ರೆ ಅವರು ಕಳೆದೋಗ್ಬಿಡ್ತಾರೆ ಸ್ಪೇಸ್ ಅಲ್ಲಿ. ಇದರಿಂದ ಜಿಮ್ ಒಂದು ಒಳ್ಳೆ ಐಡಿಯಾನ ಉಪಯೋಗಿಸ್ಬಿಟ್ಟು ಅವನು ಸೇವ್ ಆಗ್ಬಿಟ್ಟು ಸ್ಕಾರ್ಪ್ ನ ಸ್ಪೇಸ್ ಅಲ್ಲಿ ಕಳೆದೋಗೋ ರೀತಿ ಮಾಡ್ಬಿಡ್ತಾನೆ. ಆಗ ಮತ್ತೆ ಆ ಬಿನ್ನು ಗ್ರಾವಿಟೇಷನ್ ಪವರ್ ಪ್ಲಗ್ ನ ಮತ್ತೆ ಪ್ಲಗ್ ಇನ್ ಮಾಡಿದಾಗ ಅವಾಗ ಇವರು ಸೇಫ್ ಆಗ್ತಾರೆ. ಮ್ಯಾಪ್ ನ ತಗೊಂಡು ಮತ್ತೆ ವಾಪಸ್ ತನ್ನ ಫ್ರೆಂಡ್ಸ್ ಇರುವಂತ ಜಾಗಕ್ಕೆ ಬಂದಾಗ ನೋಡಿದ್ರೆ ಜಾನ್ ಸಿಲ್ವರು ಅವರಿಬ್ಬರನ್ನು ಕೂಡ ಲಾಕ್ ಮಾಡಿರ್ತಾನೆ. ಹೀಗಾಗಿ ಮ್ಯಾಪ್ ನ ಕೊಟ್ರೆ ಬದುಕೋತ್ಯ, ಇಲ್ಲಾಂದ್ರೆ ಹೊಗೆ ಹಾಕಿಸ್ತೀನಿ ಅಂತ ಹೆದರಿಸ್ತಾನೆ. ಇದರಿಂದ ನಮ್ ಹೀರೋನು ಕೂಡ ನೋಡು ನಾನು ಮ್ಯಾಪ್ ನ ನಿನ್ಗೆ ಕೊಡ್ತೀನಿ, ಆದ್ರೆ ಆ ಟ್ರೆಜರ್ ಇರೋ ಜಾಗಕ್ಕೆ ನನ್ನನ್ನು ಕೂಡ ಕರ್ಕೊಂಡು ಹೋಗ್ಬೇಕು, ಇಬ್ರು ಕೂಡ ಅರ್ಧ ಹಂಚ್ಕೊಳ್ಳೋಣ ಅಂತ. ಇದಕ್ಕೆ ಸಿಲ್ವರ್ ಕೂಡ ಒಪ್ಕೊಂಡು ಸರಿ ಆಯ್ತು ಬಾ ಅನ್ಬಿಟ್ಟು ಅದೇ ರೀತಿ ಆ ಮ್ಯಾಪ್ ನ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಅದು ರೂಟ್ ತೋರಿಸ್ತಾ ಇರುತ್ತೆ. ಅದೇ ಒಂದು ರೂಟ್ ನ ಫಾಲೋ ಮಾಡ್ಕೊಂಡು ಇವರು ಬೋಟ್ ಅಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಡೆಡ್ ಹ್ಯಾಂಡ್ ಬಂದ್ಬಿಡುತ್ತೆ. ಇದರ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅವಾಗ ಜಿಮ್ಮು ನೆಲನ ನೋಡ್ತಾನೆ. ಅದರ ಮೇಲೆ ಈ ಮ್ಯಾಪ್ ಬೌಲ್ ನ ಸಿಂಬಲ್ ಇರುತ್ತೆ. ಇದರಿಂದ ಆ ಮ್ಯಾಪ್ ಬೌಲ್ ನ ಅದ್ರ ಮೇಲೆ ಇಕ್ಕಿದ ತಕ್ಷಣ ಆ ಒಂದು ಬೌಲ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಇದರಿಂದ ಇವನು ಯಾವ ಜಾಗದಲ್ಲಿ ಟಚ್ ಮಾಡ್ತಾನೋ ಅದ್ರದ್ದು ಪೋರ್ಟಲ್ ಓಪನ್ ಆಗುತ್ತೆ. ಅವಾಗ ಜಿಮ್ಗೆ ರೋಬೋಟ್ ಬೆನ್ನೆಳಿರುವಂತ ಮಾತು ಅರ್ಥ ಆಗುತ್ತೆ. ಈ ಒಂದು ಟ್ರೆಜರ್ ಈ ಒಂದು ಪ್ಲಾನೆಟ್ ನ ಮಧ್ಯದಲ್ಲಿದೆ. ಆ ಮಧ್ಯಕ್ಕೆ ನಾವು ಹೋಗ್ಬೇಕು ಅಂದ್ರೆ ಇದೇ ಒಂದು ಪೋರ್ಟಲ್ ನ ಯೂಸ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಇದನ್ನ ಅರ್ಥ ಮಾಡ್ಕೊಂಡು ಇವನು ಆ ಪ್ಲಾನೆಟ್ ನ ಮಿಡಲ್ ಪಾಯಿಂಟ್ ನ ಪ್ರೆಸ್ ಮಾಡ್ತಾನೆ. ಹೀಗಾಗಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದರಿಂದ ಇವರೆಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ. ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸೆನ್ಸರ್ ನ ಇವರು ಟಚ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಒಳಗಡೆ ಹೋಗಿ ನೋಡಿದಾಗ ಇವ್ರ ಕಣ್ಣು ಇವರೇ ನಂಬೋಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಎಷ್ಟು ಚಿನ್ನ ಇರುತ್ತೆ ಅಂದ್ರೆ ಇವ್ರ ಕೈಯಲ್ಲಿ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಚಿನ್ನ ಅಲ್ಲೇ ಇರುತ್ತೆ. ಆಗ ಅದೇ ಜಾಗದಲ್ಲಿ ಫ್ಲಿಂಟ್ ನ ಬೋಟ್ ನ ನೋಡ್ತಾನೆ ನಮ್ ಹೀರೋ. ಹೀಗಾಗಿ ಫ್ಲಿಂಟ್ ನ ಬೋಟ್ ಒಳಗಡೆ ಬಂದಾಗ ಅವನ ಒಂದು ಸ್ಕೆಲಿಟನ್ ಸಿಗುತ್ತೆ. ಆ ಒಂದು ಸ್ಕೆಲಿಟನ್ ನ ಕೈ ಒಳಗಡೆ ಈ ಬೆನ್ ನ ಮೆಮೊರಿ ಚಿಪ್ ಇರುತ್ತೆ. ಇದರಿಂದ ಆ ಒಂದು ಮೆಮೊರಿ ಚಿಪ್ ನ ಮತ್ತೆ ಬೆನ್ಗೆ ಹಾಕ್ತಾನೆ. ಹಾಕ್ದಾಗ ಆ ಒಂದು ಬೆನ್ ಕೂಡ ಹೇಳುತ್ತೆ ಫ್ಲಿಂಟ್ ಗೆ ದುರಾಸೆ ಜಾಸ್ತಿ ಇತ್ತು, ನಾನು ಕಲೆಕ್ಟ್ ಮಾಡಿರುವಂತ ಚಿನ್ನ ಯಾರಿಗೂ ಸಿಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ಹಾಗಾಗಿ ಇಲ್ಲೊಂದು ಸೆನ್ಸರ್ ಹಾಕಿದ್ದ. ಆ ಒಂದು ಸೆನ್ಸರ್ ನ ಬ್ಲಾಕ್ ಮಾಡ್ದಲೆ ನಾವು ಒಳಗಡೆ ಬಂದ್ಬಿಟ್ಟಿದೀವಿ. ಇವಾಗ ಈ ಚಿನ್ನ ಎಲ್ಲ ಡಸ್ಟ್ ಆಗಕ್ಕೆ ಶುರುವಾಗುತ್ತೆ. ಈ ಪ್ಲಾನೆಟ್ ಬ್ಲಾಸ್ಟ್ ಆಗೋಕೆ ಶುರುವಾಗುತ್ತೆ. ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು ಅಂತ. ಆಗ ಅದೇ ರೀತಿ ಆಗುತ್ತೆ ಕೂಡ. ಆ ಪ್ಲಾನೆಟ್ ಬಿರುಗ್ ಬಿಡ್ತಾ ಆ ಒಂದು ಪ್ಲಾನೆಟ್ ನ ಮಿಡಲ್ ಅಲ್ಲಿ ಇರುವಂತ ಲಾವಾದ ಒಳಗಡೆ ಎಲ್ಲ ಈ ಚಿನ್ನ ಎಲ್ಲ ಬೀಳ್ತಾ ಇರುತ್ತೆ. ಆ ಒಂದು ಜಾನ್ ಸಿಲ್ವರ್ ನ ಅಸಿಸ್ಟೆಂಟ್ ಗಳು ಇಷ್ಟೋ ಜನ ಸತ್ತೇ ಹೋಗ್ಬಿಡ್ತಾರೆ. ಇದರಿಂದ ಜಿಮ್ ಏನ್ ಮಾಡ್ತಾನೆ ಅಂದ್ರೆ ಆ ಫ್ಲಿಂಟ್ ಬೋಟ್ ನ ಎತ್ಕೊಂಡು ಹೋಗೋಣ ಅನ್ಬಿಟ್ಟು ಅದನ್ನ ರೆಡಿ ಮಾಡ್ತಾನೆ. ಅದು ಕೂಡ ರೆಡಿ ಆಗ್ಬಿಟ್ಟು ಅದು ಕೂಡ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನ ನೋಡಿದಂತ ಜಾನ್ ಸಿಲ್ವರ್ ಅದೇ ಒಂದು ಬೋಟ್ ಹತ್ರ ಬರ್ತಾನೆ. ಆ ಒಂದು ಸಿಚುವೇಶನ್ ಅಲ್ಲಿ ಆ ಬೋಟ್ ಕೂಡ ಡ್ಯಾಮೇಜ್ ಆಗ್ಬಿಟ್ಟು ಅದು ಕೂಡ ಕ್ರಾಶ್ ಆಗ್ಬಿಡುತ್ತೆ. ಜಿಮ್ಮಿನ ಕಾಲು ಸ್ಕಿಡ್ ಆಗ್ಬಿಟ್ಟು ಆ ಒಂದು ಲಾವಾದ ಒಳಗಡೆ ಬೀಳೋದಕ್ಕೆ ಹೋಗ್ತಾ ಇರ್ತಾನೆ. ಆದ್ರೂ ಕೂಡ ಒಂದು ಕಲ್ಲನ್ನ ಹಿಡ್ಕೊಂಡು ಸಹಾಯಕ್ಕಾಗಿ ಕೂಗ್ತಾ ಇರ್ತಾನೆ ಯಾರನಾರ. ಈ ಕಡೆ ಜಾನ್ ಸಿಲ್ವರ್ ಆ ಬೋಟ್ ಡಿಸ್ಟ್ರಾಯ್ ಆಗ್ತಿರೋದನ್ನ ತಡೀತಾ ಇರ್ತಾನೆ. ಈ ಕಡೆ ನೋಡ್ತಾನೆ ಜಿಮ್ಮಿ ಬೀಳ್ತಾ ಇರ್ತಾನೆ. ಇವಾಗ ಇವನ್ಗಿರೋದು ಒಂದೇ. ಇವಾಗ ಇವರಿಬ್ರಲ್ಲಿ ಯಾರನ್ನಾರು ಒಬ್ಬನ ಕಾಪಾಡ್ಕೊಂಬೋದಾಗಿರುತ್ತೆ ಇವನು. ಹೀಗಾಗಿ ದುಡ್ಡನ್ನ ಬೇಕಾದ್ರೆ ನಾನು ಆಮೇಲೆ ದುಡ್ಕೋತೀನಿ, ನನ್ಗೆ ಆ ಹುಡುಗನ ಪ್ರಾಣ ಮುಖ್ಯ ಅನ್ಬಿಟ್ಟು ಆ ಬೋಟ್ ನ ಬಿಟ್ಬಿಟ್ಟು ಹೋಗ್ಬಿಟ್ಟು ಜಿಮ್ಮಿನ ಕಾಪಾಡ್ಬಿಡ್ತಾನೆ. ಹೀಗಾಗಿ ಇವರಿಷ್ಟು ಜನ ಮತ್ತೆ ವಾಪಸ್ಸು ತಮ್ಮ ಒಂದು ಬೋಟ್ ಗೆ ಬಂದ್ಬಿಟ್ಟು ಆ ಒಂದು ಬೋಟ್ ನ ತಗೊಂಡು ಹೋಗೋದಕ್ಕೆ ಶುರು ಮಾಡಿರ್ತಾರೆ. ಅವಾಗ ಬೆನ್ ಹೇಳ್ತಾನೆ ಈ ಒಂದು ಪ್ಲಾನೆಟ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ, ಅಷ್ಟೊಂದು ಫ್ಯೂಲ್ ಕೂಡ ಇದ್ರೊಳಗಡೆ ಇಲ್ಲ, ನಾವು ಈ ಪ್ಲಾನೆಟ್ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಆಗೋದಿಲ್ಲ ಅಂತ. ಆಗ ಜಿಮ್ಮಿಗೆ ಒಂದು ಐಡಿಯಾ ಬರುತ್ತೆ, ನಾವ್ ಯಾಕೆ ಅದೇ ಒಂದು ಪೋರ್ಟಲ್ ನ ಯೂಸ್ ಮಾಡ್ಕೊಂಡು ವಾಪಸ್ ಹೋಗ್ಬಾರ್ದು ಅಂತ. ಇದರಿಂದ ಮತ್ತೆ ಇವ್ರ ಶಿಪ್ ನ ಪ್ಲಾನೆಟ್ ಕಡೆಗೆ ತಿರುಗಿಸ್ತಾರೆ. ಮತ್ತೆ ಹಾಗೆ ನಮ್ ಹೀರೋ ಒಂದು ಇಂಜಿನ್ ನ ಯೂಸ್ ಮಾಡ್ಕೊಂಡು ಫ್ಲೋಟಿಂಗ್ ಸ್ಕೇಟ್ ಬೋರ್ಡ್ ನ ತಯಾರಿ ಮಾಡ್ಕೊಂಡು ನಾನು ಆದಷ್ಟು ಬೇಗ ಹೋಗ್ಬಿಟ್ಟು ಒಂದು ಪೋರ್ಟಲ್ ನ ನಾನು ಬೇರೆ ಕಡೆಗೆ ಚೇಂಜ್ ಮಾಡ್ತೀನಿ, ನೀವು ಅದ್ರೊಳಗಡೆ ನುಗ್ಗಿಸ್ಬೇಡಿ ಅಂತ ಪ್ಲಾನ್ ನ ಕೊಡ್ತಾನೆ. ಅದೇ ರೀತಿ ಮಾಡ್ತಾನೆ ಕೂಡ. ಇವನು ಬೇಗ ಹೋಗ್ಬಿಟ್ಟು ಆ ಒಂದು ಟ್ರೆಜರ್ ಮ್ಯಾಪ್ ಬೋಲ್ ಮೇಲೆ ಸ್ಪೇಸ್ ಪೋರ್ಟಲ್ ನ ಓಪನ್ ಮಾಡ್ತಾನೆ. ಇದರಿಂದ ಇವ್ರ ಬೋಟ್ ಅದ್ರ ಒಳಗಡೆ ಹೊರಟೋಗ್ಬಿಡುತ್ತೆ. ಇದರಿಂದ ಇವ್ರಿಷ್ಟು ಜನ ಕೂಡ ಸೇವ್ ಆಗ್ತಾರೆ. ಆ ಒಂದು ಪೋರ್ಟಲ್ ಇಂದ ಎಲ್ಲಿಗೆ ಬರ್ತಾರೆ ಅಂದ್ರೆ ಇವ್ರ ಬೋಟ್ ನ ಹತ್ತಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಅದೇ ಜಾಗಕ್ಕೆ ಬರ್ತಾರೆ. ಹೀಗಾಗಿ ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಆದ್ರೆ ಸಿಲ್ವರ್ ಗೆ ಗೊತ್ತಾಗ್ಬಿಟ್ಟಿರುತ್ತೆ, ನಾವು ಹೋಗ್ತಿದ್ದಂಗೆ ನನ್ನನ್ನ ಜೈಲಿಗೆ ಹಾಕ್ಬಿಡ್ತಾರೆ, ಇದರಿಂದ ನಾನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀನಿ, ಇವ್ರು ಯಾರಿಗೂ ಸಿಗದಿರೋದಾದ್ರೆ ದೂರ ಹೊರಟು ಹೋಗ್ಬಿಡ್ತೀನಿ ಅಂತ. ಅವನು ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಹೀರೋ ಕೂಡ ಸಹಾಯ ಮಾಡ್ತಾನೆ. ಯಾಕೆಂದ್ರೆ ಜಿಮ್ ಸಾಯೋ ಟೈಮ್ ಅಲ್ಲಿ ಈ ಸಿಲ್ವರ್ ಹೆಲ್ಪ್ ಮಾಡಿರ್ತಾನೆ. ಇದರಿಂದ ಹಾಗೆ ಸಿಲ್ವರ್ ಹೋಗ್ಬೇಕಾದ್ರೆ ಸುಮ್ನೆ ಹೋಗೋದಿಲ್ಲ. ಆ ಮಾರ್ಫ್ ಇರ್ತಾನಲ್ಲ ಅವನು ಕೂಡ ಜಿಮ್ ಹತ್ರ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಈ ಮಾರ್ಫ್ ನಿಂಗೆ ಏನಾದ್ರೂ ಸಹಾಯ ಮಾಡುತ್ತೆ, ನಿನ್ನ ಹತ್ರ ಇಟ್ಕೋ, ನಾನು ಇನ್ಮೇಲೆ ನನ್ನ ಜೀವನ ನೋಡ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಸಿಲ್ವರ್ ಹೋಗ್ಬೇಕಾದ್ರೆ ಇವನ್ಗೆ ಕೆಲವು ಚಿನ್ನನ ಕೊಡ್ತಾನೆ. ಆ ಜಾಗದಿಂದ ಸ್ವಲ್ಪ ಚಿನ್ನನ ಎತ್ಕೊಂಡ್ ಬಂದ್ಬಿಟ್ಟಿರ್ತಾನೆ, ಇದು ನಿನ್ ಜೀವನಕ್ಕೆ ಏನ್ಕಾದ್ರೂ ಬೇಕಾಗುತ್ತೆ ಅಂತ. ಆದ್ರೆ ಜಿಮ್ ಅದೇ ಒಂದು ಚಿನ್ನನ ಯೂಸ್ ಮಾಡ್ಕೊಂಡು ಅವ್ರ ತಾಯಿ ಡಿಸ್ಟ್ರಾಯ್ ಆಗಿತ್ತಲ್ಲ ಒಂದು ಹೋಟೆಲ್, ಮತ್ತೆ ಅದನ್ನ ಹೊಸದಾಗಿ ಕಟ್ಟುತ್ತಾನೆ. ಇದರಿಂದ ಆ ಒಂದು ಫಂಕ್ಷನ್ ಗೆ ಎಲ್ಲರನ್ನು ಕೂಡ ಕರೀತಾನೆ. ಈ ಒಂದು ಬೋಟ್ ನ ಕ್ಯಾಪ್ಟನ್ಗೂ ಹಾಗೆ ಡೆಲ್ಬರ್ಟ್ಗೂ ಇಬ್ರಿಗೂ ಕೂಡ ಲವ್ ಆಗ್ಬಿಟ್ಟು ಅವರು
ಕೂಡ ಮದುವೆ ಆಗ್ತಾರೆ. ಈ ಒಂದು ಜರ್ನಿಯಲ್ಲಿ ನಮ್ ಹೀರೋ ಸಾಹಸನ ತೋರಿಸಿರೋದ್ರಿಂದ ಆ ಕ್ಯಾಪ್ಟನ್ ಇವನ್ನ ಅಡ್ವೆಂಚರ್ ಗೆ ಜಾಯಿನ್ ಮಾಡಿಸ್ಕೋತಾರೆ. ಹೀಗಾಗಿ ನಮ್ ಹೀರೋ ಅವನ್ ಲೈಫ್ ಅಲ್ಲಿ ಒಂದು ಒಳ್ಳೆ ಬುದ್ಧಿನ ಕಲ್ತ್ಕೊಂಡು ಅವನ್ ಲೈಫ್ ಕೂಡ ಒಂದು ಟ್ರ್ಯಾಕ್ ಗೆ ಬರುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟಾಗೇನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.